ನಾಳೆನೇ ಎಕ್ಸಾಮ್ ಇದೆ, ಇನ್ನೂ ಯಾರು ಎನ್ನುವುದಿಲ್ಲ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನನ್ನು ಕೊಡ್ತಾ ಇದ್ದಾನೆ. 2 ಮಾರ್ಕ್ಸ್ ಆ್ಯಂಡ್ 3 ಮಾರ್ಕ್ಸ್ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ ಇವಿಷ್ಟನ್ನು ಓದ್ಕೊಂಡು ಹೋದರೆ ಸಾಕಾಗುತ್ತೆ. ಇಲ್ಲಿ ಮೊದಲನೇದಾಗಿ 2 ಮಾರ್ಕ್ಸ್ ಕ್ವೆಶನನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ವಾಟ್ ಡಿಡ್ ವಂದನಾ ಶಿವ ಡೂ ವೈಲ್ ಶಿ ವಾಸ್ ಪ್ಯಾಡಿಯಾಟ್ರೀಸ್ ಆಫ್ ಚಿಪ್ಕೋ ಮೂಮೆಂಟ್. ಈ ಚಿಪ್ಕೋ ಮೂಮೆಂಟ್ ಮೇಲೆ ಒಂದು ಕ್ವಶನ್ ಮಾತ್ರ ಫಿಕ್ಸ್ ಆಗಿರ್ತಕ್ಕಂಥದ್ದು. ಆನ್ಸರನ್ನು ನಾನು ಎಲ್ಲಿ ಕೊಟ್ಟಿದ್ದೀನಿ, ನೀವು ಅದನ್ನು ಸರಿಯಾಗಿ ಇಷ್ಟೇ ಆನ್ಸರ್ ಕೊಡಬೇಕು. ಎಷ್ಟು ಕ್ಲೀನ್ ಇಷ್ಟು ಆನ್ಸರ್ ಇದ್ದರೆ ಸುಲಭವಾಗಿ 2 ಮಾರ್ಕ್ಸ್ ನೀವು ಇಲ್ಲಿ ತಗೋತೀರಾ. ಓಕೆನಾ? ನೆಕ್ಸ್ಟ್, ಓಕೆ, ಹೂ ಆರ್ ದ ಆರೋಸ್ ಹೂ ಸೆಂಡ್ಸ್ ದೆಮ್ ಫಾರ್ವರ್ಡ್ ಇನ್ ದ ಪೋಯಮ್ ಆನ್ ಚಿಲ್ಡ್ರನ್. ಈ ಪ್ರಶ್ನೆಗೆ ಇಷ್ಟೇ ಉತ್ತರ ಸಾಕಾಗುತ್ತೆ. ಚಿಲ್ಡ್ರನ್ ಆರ್ ದ ಲಿವಿಂಗ್ ಆರೋಸ್, ದೇ ಆರ್ ಸೆಂಟ್ ಫಾರ್ವರ್ಡ್ ಬೈ ಗಾಡ್, ದ ಆರ್ಚರ್ ಯೂಸಿಂಗ್ ಪೇರೆಂಟ್ಸ್ ಆಸ್ ಅ ಬೋ. ಇಷ್ಟನ್ನು ಬರ್ಕೊಂಡ್ಬಿಟ್ರೆ ಮುಗೀತು. ಏನಂತ ಇದೆ ಅಂತಂದರೆ, ಆ್ಯರೋವನ್ನು ಯಾರು ಮುಂದೆ ಸಾಗಿಸ್ತಾರೆ, ಮುಂದೆ ಬಿಡ್ತಾರೆ ಅಂತಂದರೆ ಅದು ಗಾಡ್ ಅದನ್ನು ಪೇರೆಂಟ್ಸನ್ನು ಆ್ಯಸ್ ಅ ಒಂದು ಬಿಲ್ಲನ್ನು ಥರ ಹಿಡ್ಕೊಂಡು ಅಂತ ಇಲ್ಲೊಂದು ಅರ್ಥ ಆಗುತ್ತೆ. ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ವಾಟರ್ ಮೇಲೆ ಒಂದು ಕ್ವಶನ್ ಬರ್ತಾ ಇದೆ. ಮೈಟಿ ಮೂಮೆಂಟ್ ಅಂತ ಮೆನ್ಷನ್ ಇನ್ ದ ಪೋಯಮ್ ವಾಟರ್, ವೇರ್ ಡಿಡ್ ಇಟ್ ಹ್ಯಾಪನ್. ನೋಡಿ, ಮೈಟಿ ಮೂಮೆಂಟ್ ಎಲ್ಲಿದು ಹ್ಯಾಪನ್ ಆಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ನೋಡಿ, ಚಂದ್ರ ಟ್ಯಾಂಕ್ ಇನ್ ಮುಂಬೈ. ಇಷ್ಟೇ, ತುಂಬ ಪಬ್ಲಿಕ್ ವಾಟರ್ ಟ್ಯಾಂಕ್ ಇರ್ತಕ್ಕಂಥದ್ದು. ಇಲ್ಲಿ ನೀವು ಬರಿಬೇಕು ಅದನ್ನು ಆನ್ಸರ್. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ವಂದನಾ ಶಿವ ಚಾಪ್ಟರ್ ಮೇಲೆ ವೈ ಡಿಡ್ ಬಯೋಡೈವರ್ಸಿಟಿ ಟೀಚ್ ವಂದನಾ ಶಿವ. ಇಲ್ಲಿ ಕೊಟ್ಟಿದ್ದೀನಿ ಆನ್ಸರ್, ನೋಡ್ಕೋತೀರಾ? ಓಕೆ. ಎವ್ರಿಥಿಂಗ್. ಇನ್ನೊಂದು ಚಿಪ್ಕೋ ಮೂಮೆಂಟ್ ಮೇಲೆ ಅಕಾರ್ಡಿಂಗ್ ಟು ವುಮೆನ್ ಇನ್ವಾಲ್ವ್ಡ್ ಇನ್ ಚಿಪ್ಕೋ ಮೂಮೆಂಟ್, ರಿಯಲ್ ವ್ಯಾಲ್ಯೂ ಆಫ್ ದ ಫಾರೆಸ್ಟ್ ಅಕಾರ್ಡಿಂಗ್ ಟು ವುಮೆನ್ ಇನ್ವಾಲ್ವ್ಡ್ ಚಿಪ್ಕೋ ಮೂಮೆಂಟ್. ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ. ಆನ್ ಚಿಲ್ಡ್ರನ್ ಮೇಲೆ ಮತ್ತೊಂದು ಪ್ರಶ್ನೆ ಅಂತಂದರೆ ಇಲ್ಲಿ ಕೊಟ್ಟಿದ್ದೀನಿ. ಅವರು ಪೇರೆಂಟ್ಸ್ ಗಿವ್ ಆ್ಯಂಡ್ ಮೇ ನಾಟ್ ಗಿವ್, ವಾಟ್ ಪೇರೆಂಟ್ಸ್ ಗಿವ್ ಆ್ಯಂಡ್ ಮೇ ನಾಟ್ ಗಿವ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದ ಪ್ರಾಫಿಟ್. ಚಿಲ್ಡ್ರನ್ಸ್ಗೆ ಪೇರೆಂಟ್ಸ್ ಏನು ಕೊಡ್ತಾರೆ, ಕೊಡ್ಲಿಕ್ಕೆ ಹಾಕೋದಿಲ್ಲ ಅನ್ನೋದ್ರ ಕುರಿತು 2 ಅಂಕದ ಒಂದು ಪ್ರಶ್ನೆ ನೋಡ್ತಾ ಹೋಗಿ. ಅದಾದ ನಂತರ ಇಲ್ಲಿ ರೋಮಿಯೋ ಜೂಲಿಯಟ್ ಮೇಲೆ 2 ಮಾರ್ಕ್ಸ್ ಒಂದು ಕ್ವಶನ್ ಇದೆ. ಜಸ್ಟ್ ಒಂದು ಕ್ವಶನನ್ನು ಗ್ಲಾನ್ಸ್ ಮಾಡೋಣ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದ್ಯಾಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾರ್ಮ್ ಇನ್ ದ ರೋಮಿಯೋ ಜೂಲಿಯಟ್. ಇಲ್ಲಿ ಆಲ್ರೆಡಿ ಆನ್ಸರನ್ನು ಕೊಟ್ಟಿದ್ದೀನಿ. ಡೇ ಇನ್ ದ ನೈಟ್ ಆ್ಯಂಡ್ ಆನ್ ಅ ರೆವೆನ್ಸ್ ಬ್ಯಾಕ್. ಇಷ್ಟನ್ನು ಬರಿತೀರಾ. ವೈಟರ್ ದ್ಯಾನ್ ಅ ಸ್ನೋವಿ ಆನ್ ಅ ರೆವೆನ್ಸ್ ಬ್ಯಾಕ್ ಅಂತ ಇದೆ. ಈ ಒಂದು 3 ಸಿಂಬಾಲಿಸಮನ್ನು ಬರಿಬೇಕಾಗುತ್ತೆ. ಮೆನ್ಷನ್ ಎನಿ 2 ಇಮೇಜಸ್ ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್. ಇಷ್ಟನ್ನು ಬರಲಿಕ್ಕಾಗುತ್ತಾ? ಓಕೆ, ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ. ಇಥಿಯೋಪ್ ಸಿವರ್ ಅಂತ ಇಯರ್ ಅಂತ ಇದೆ. ಕೆಲವೊಂದಿಷ್ಟು ಅಮಾಂಗ್ ದ ಕ್ರೌಸ್, ಸ್ನೋವಿ ಡವ್ ಇಲ್ಲೆಲ್ಲ ಇದೆ, ನೀವು ನೋಡ್ತಾ ಹೋಗಬೇಕಾಗುತ್ತೆ. ಬಿಟ್ವೀನ್ ಹೂಮ್ ದ ಡಿಫ್ರೆನ್ಸ್ ಆಫ್ ರೇಸ್ ಕುಡ್ ವಾಟರ್ ಐಡೆಂಟಿಫೈ. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಎವ್ರಿಥಿಂಗ್ ಐ ನೀಡ್ ಟು ನೋ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದೀನಿ, ಅದಕ್ಕೆ ಆನ್ಸರನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ನೋಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದೀನಿ. ಆನ್ ಚಿಲ್ಡ್ರನ್ ಮೇಲೆ ಕ್ವಶನ್ ನೋಡ್ಕೊಂಬಿಡಿ. ಅದಾದ ನಂತರ ವಾಟ್ ಆರ್ ದ 2 ಥಿಂಗ್ಸ್ ದ್ಯಾಟ್ ರೋಮಿಯೋ ಇಂಟೆಂಡ್ಸ್ ಟು ಡೂ ಆಫ್ಟರ್ ದ ಮೆಜರ್ ಅಂತಂದರೆ ಡ್ಯಾನ್ಸ್ ಮುಗಿದ್ಮೇಲೆ ಜೂಲಿಯಟ್ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಡ್ಯಾನ್ಸ್ ಮುಗಿದಾದ್ಮೇಲೆ ಅವ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂತಂದರೆ ಅವಳ ಒಂದು ಕೈಯನ್ನು ಮುಟ್ಟಬೇಕು ಅಂತ ಅಂದ್ಕೊಡ್ತಾನೆ. ಅವನ ಒಂದು ರೂಡ್ ಹ್ಯಾಂಡಿಗೆ ಅದೊಂಥರ ಬ್ಲೆಸ್ಸಿಂಗ್. ವಾಟ್ ವರ್ ದ ಪೇರೆಂಟ್ಸ್ ಆಫ್ ವಂದನಾ ಶಿವರ ತಂದೆ ತಾಯಿ ಏನಾಗಿದ್ದರು, ಎಲ್ಲಿದ್ದರು? ಓಕೆ, ನೋಡ್ಕೊಂಬಿಡಿ ಅಷ್ಟೇ. ಆನ್ಸರ್ ಕೊಟ್ಟಿದ್ದೀನಿ. ಹೂ ಸಿಕ್ಸ್ ದ ಮಾರ್ಕ್ ಅಪಾನ್ ದ, ಇಲ್ಲಿ ಆನ್ಸರ್ ಕ್ವಶನ್ ಇದೆ ನೋಡಿ. ಇಷ್ಟನ್ನು ನಾನು ಕೊಡ್ತಾ ಇದ್ದೇನೆ, ನೀವೆಲ್ಲ ಒಂದೊಂದಾಗಿ ಸರಿಯಾಗಿ ಇಷ್ಟನ್ನು ಓದ್ಕೊಂಡ್ರೆ. ಇನ್ನು ನವಧಾನ್ಯ ಮೂಮೆಂಟ್, ಹೌ ಡಿಡ್ ವಂದನಾ ಶಿವ ಆ್ಯಂಡ್ ಅದರ್ ಆ್ಯಕ್ಟಿವಿಸ್ಟ್ಸ್ ಹೆಲ್ಪ್ ಫಾರ್ಮರ್ಸ್. ಯಾವ ರೀತಿ ಅದರ್ ಸೋಷಿಯಲ್ ರಿಫಾರ್ಮರ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಆನ್ ಚಿಲ್ಡ್ರನ್ ಮೇಲೆ ಮತ್ತೆ ಕೊಟ್ಟಿದ್ದೀನಿ. ಕ್ವಶನ್ಸ್ ಎಲ್ಲ ನೋಡ್ತಾ ಹೋಗಿ. ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್ ಇನ್ ರೋಮಿಯೋ ಜೂಲಿಯಟ್. ನೋಡ್ತಾ ಹೋಗ್ತೀರಾ? ಓಕೆ, ಇವಿಷ್ಟು ಪ್ರಶ್ನೆಗಳನ್ನು ನೀವು ನೋಡಲೇಬೇಕಾಗುತ್ತೆ. ನಾಳೆ ಪ್ರಶ್ನೆ ಇವೇ ಬರುತ್ತೆ, ತುಂಬ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ, ಇವಿಷ್ಟೇ. ವಾಟ್ ಡು ಬೋಸ್ ಆ್ಯಂಡ್ ಆ್ಯರೋಸ್. ಬೋಸ್ ಅಂತಂದರೆ ಪೇರೆಂಟ್ಸ್, ಆ್ಯರೋಸ್ ಅಂತಂದರೆ ಚಿಲ್ಡ್ರನ್, ಆರ್ಚರ್ ಅಂತಂದರೆ ಗಾಡ್. ಇಷ್ಟನ್ನು ನೆನಪಿಟ್ಕೊಂಬೇಡಿ ಅಷ್ಟೇ, ತುಂಬ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ, ಆಯಿತಾ? ತುಂಬ ಈಸಿ ಇರುತ್ತೆ, ನೀವು ಕಾಂಪ್ಲಿಕೇಟೆಡ್ ಮಾಡ್ಕೋತೀರಾ. ಈಗ 2 ಮಾರ್ಕ್ಸ್ನ ಕ್ವಶನ್ಸ್ ಎಲ್ಲ ನಾನು ಕವರ್ ಮಾಡಿದೆ. 2 ಮಾರ್ಕ್ಸ್ನ ಕ್ವಶನ್ಸ್ ಹ್ಯಾವ್ ಬಿನ್ ಕವರ್ಡ್. ಈಗ 2 ಮಾರ್ಕ್ಸ್ ಕ್ವಶನ್ ಆದಮೇಲೆ 3 ಮಾರ್ಕ್ಸ್ ಕ್ವಶನ್ಗೆ ಹೋಗೋಣ. ಸರಿ, ಹೋಗೋಣ. 3 ಮಾರ್ಕ್ಸ್ ಕ್ವಶನ್ ಮೇಲೆ ಇಲ್ಲಿ ನೋಡಿ. ಗ್ಯಾಲೆಂಟ್ ಯಂಗ್ ಮ್ಯಾನ್ ದ ಸಿಲ್ವರ್ ಮೇಡನ್ ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಡ್ಯೂರಿಂಗ್ ದೇರ್ ಯೂತ್ಫುಲ್ ಡೇಸ್. ಓಕೆ, ಅದನ್ನು ನೋಡ್ತಾ ಹೋಗಿ.
ವೆನ್ ಯುವರ್ ಓಲ್ಡ್ ಮೇಲೆ 3 ಮಾರ್ಕ್ಸ್ ಒಂದು ಕ್ವೆಶನ್ ಬರ್ತಾ ಇದೆ. ಲವ್ ಥೀಮ್ ಮೇಲೆ ಇಷ್ಟನ್ನು ಬರೆದುಬಿಟ್ರೆ ಸಾಕಾಗುತ್ತೆ. ಇದು ಫಿಕ್ಸ್ ಕ್ವೆಶನ್, ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. 3 ಮಾರ್ಕ್ಸಿಗೆ ಸರ್ ನೀವು ಒಂದು 3 ಮಾರ್ಕ್ಸಿಗೆ ಕ್ವೆಶನ್ ಕೊಟ್ಟಿದ್ರಿ, ಅದು ನಾಳೆ ನೀವು ಬಂದು ಹೇಳ್ತೀರ, ಇದು ಬಂದೇ ಬರುತ್ತೆ. ಇದು ಲವ್ ಥೀಮ್ ಮೇಲೆ ಫಿಕ್ಸ್. ಯಾವುದೇ ಕ್ವಶನ್ ಕೇಳಿ ಇಷ್ಟು ಬರ್ದು ಬನ್ನಿರಿ ನೀವು. ಯಾವುದು ಆನ್ ಚಿಲ್ಡ್ರನ್ ವೆನ್ ಯುವರ್ ಓಲ್ಡ್ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ಈ ಒಂದು ಕ್ವಶನ್ಗೆ ಆನ್ಸರನ್ನು ಬರೆದು ಬನ್ನಿ, ನಿಮ್ಗೆ ಉತ್ತರಕ್ಕೆ ಆನ್ಸರ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ರೈಟ್ ಶಾರ್ಟ್ ನೋಟ್ ಆನ್ ಅರ್ತ್ ಡೆಮೋಕ್ರಸಿ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಇದೆಯಲ್ಲ, ಈ ಒಂದು ಚಾಪ್ಟರಲ್ಲಿ ಒಂದು ಕ್ವಶನನ್ನು ಕೊಟ್ಟಿದ್ದೀನಿ ಅಷ್ಟೇ ನೋಡಿ. ಬೇಕಂತಂದರೆ ನೀವು ಈ ಒಂದು ಶಿವ ಚಾಪ್ಟರ್ನ ಸ್ಕಿಪ್ ಮಾಡ್ಬೋದು, ಬೇರೆ ಆಪ್ಷನನ್ನು ನಾನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ ಅಷ್ಟೇ. ವೆನ್ ಯುವರ್ ಓಲ್ಡ್ ಮೇಲೆ ಅದೇ ನೋಡಿ. ಲವ್ ಥೀಮ್ ಮೇಲೆ ಆಲ್ರೆಡಿ ಹಿಂದೇನೂ ಒಂದು ಲವ್ ಥೀಮ್ ಮೇಲೆ ನಾವು ನೋಡಿದ್ವು ಕ್ವಶನ್, ಇದು ಅದೇ ಸೇಮ್ ಕ್ವಶನ್ ಅಷ್ಟೇ. ಎವ್ರಿಥಿಂಗ್ ಐ ನೀಡ್ ಟು ನೋ ನೋಡ್ತಾ ಹೋಗಿ. ವೆನ್ ಯುವರ್ ಓಲ್ಡ್ ಮೇಲೆ ಕ್ವಶನ್ ಬಂದಿದೆ. ಇಲ್ಲಿ ಬಂತು ನೋಡಿ, ಸನ್ನಿ ಮಾರ್ನಿಂಗ್ ಮೇಲೆ ನೋಡಿ ಯಾವ್ಯಾವ ಸರ್ಕಮ್ಸ್ಟಾನ್ಸಸ್ ಬಂತು. ಅಕಾರ್ಡಿಂಗ್ ಟು ಗೊಂಜಲೋ ಆ್ಯಂಡ್ ಮೇಡ್ ಹಿಸ್ ಕಸಿನ್ ರನ್ ಅವೇ ಫ್ರಮ್ ವಲೆನ್ಸಿಯಾ, ಈ ಒಂದು ಪ್ರಶ್ನೆ ಉತ್ತರ ನೋಡ್ಕೊಬೇಡಿ. ಇಲ್ಲೊಂದು ಕ್ವಶನ್ ಇದೆ, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೋಡ್ತಾ ಹೋಗಿ. ಎವ್ರಿಥಿಂಗ್ ಐ ನೀಡ್ ಟು ನೋ ಇದನ್ನು ನೋಡಿ. ಅದಾದ ನಂತರ ಸನ್ನಿ ಮಾರ್ನಿಂಗ್ ಮೇಲೆ ಇನ್ನೊಂದು ಕ್ವಶನ್, ಇಲ್ ನೇಚರ್ಡ್ ಪ್ರಿಲ್ಯೂಡ್ ನೋಡಿ. ಡೊನಾಲ್ಡ್ ಅವರ ಡಾನ್ ಗೊಂಜಲೋ ಒಂಥರ ಏನು ಬರ್ತಾ ಅಂತಂದರೆ ಅವನೊಂದು ಕಾಲನ್ನು ಡ್ರ್ಯಾಗ್ ಮಾಡ್ಕೋತಾ ಬರ್ತಾ ಇರ್ತಾನೆ ಅಲ್ವಾ. ಬಂದಾಗ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಅಂತ ಅವನಿಗೆ ಯಾವ ಥರ ಬರ್ತಾ ಇದೆ ನೋಡಿ ಮನುಷ್ಯ ಅಂತ ಡೊನಾಲ್ಡ್ ಅವರು ಕಿಲ್ಲಿ ಮಾಡ್ತಾಳೆ, ಒಂಥರ ಕೀಟ್ಲೆ ಮಾಡ್ತಾಳೆ, ಹೇಳ್ಕೊತಾಳೆ. ಅದು ಒಂದು ಪ್ರಶ್ನೆ. ಆ ಒಂದು ಸರ್ಕಮ್ಸ್ಟಾನ್ಸನ್ನು ಇಲ್ಲಿ ನಾವು ಇಂಟ್ರಾಕ್ಷನನ್ನು ಬರಿಬೇಕಾಗುತ್ತೆ, ಇಲ್ಲಿ ಕೊಟ್ಟಿದ್ದೀನಿ ನೋಡ್ತಾ ಹೋಗಿ. ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಕ್ವಶನನ್ನು ನೋಡ್ತಾ ಹೋಗಿ. ಸನ್ನಿ ಮಾರ್ನಿಂಗ್ ಮೇಲೆ ಇನ್ನೊಂದು ಕ್ವಶನ್. ಇವಿಷ್ಟು 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲೊಂದಿದೆ, ಇದನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತಂದರೆ 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 3 ಮಾರ್ಕ್ಸ್ ಕ್ವಶನನ್ನು ಡಿಸ್ಕಷನ್ ಮಾಡಿದ್ವಿ. ಇವಿಷ್ಟನ್ನು ಓದ್ಕೊಂಡ್ಬಿಟ್ರೆ ಸಾಕು, 2 ಮತ್ತು 3 ಮಾರ್ಕ್ಸಿನ ಕ್ವಶನ್ಸ್ ಕವರ್ ಆಗುತ್ತೆ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ 4 ಮಾರ್ಕ್ಸ್ ಕ್ವಶನ್ ನಾನು ಡಿಫ್ರೆಂಟಾಗಿ ನಾವು ಚರ್ಚೆ ಮಾಡೋಣ. ಥ್ಯಾಂಕ್ ಯು.